ಓಕೆ ಫ್ರೆಂಡ್ಸ್, ಈಗ ಹಿಮ್ಮಡಿಯ ತೊಂದರೆ ಇದ್ದವರು, ಹಿಮ್ಮಡಿ ನೋವು ಇದ್ದವರು ಕೂಡ ಈ ಕೆಲವು ಎಕ್ಸಸೈಸ್ಗಳನ್ನು ಮಾಡ್ಬೋದು. ಇದಕ್ಕೆ ಏನು ಮಾಡಬೇಕು? ಮೊದಲನೇದಾಗಿ ನಿಮ್ಮ ಮಂಡಿನ ಮಡಚಿಬಿಟ್ಟು ಅದನ್ನು ಇನ್ನೊಂದು ಕಾಲ ಮೇಲೆ ಹಿಡ್ಕೋಬೇಕು. ನಿಮ್ಮ ಕೈ ಬೆರಳನ್ನು ಕಾಲು ಬೆರಳ ಮಧ್ಯದಲ್ಲಿ ತೋರಿಸ್ಬಿಟ್ಟು ಅದನ್ನು ಈಗ ನಾವು ಹಿಮ್ಮಡಿನ ರೌಂಡಾಗಿ ತಿರುಗಿಸ್ಬೇಕು. ಫುಲ್ ಸ್ಲೋಲಿ ತಿರುಗಿಸ್ಬೇಕು. ಆಗ ಹಿಮ್ಮಡಿ ರಿಲ್ಯಾಕ್ಸ್ ಆಗುತ್ತೆ. ಒಂದು 10 ಟೈಮ್ಸ್ ತಿರುಗಿಸ್ಬೇಕು. ಸ್ಲೋಲಿ ಮಾಡ್ಕೋಬೇಕು. 4, 5, 6, 7, 8, 9, 10. ಈಗ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮಾಡಬೇಕು. ಅದೇ ಥರ 1, 2, 3, 4, 5, 6, 7, 8, 9, 10. ಓಕೆ, ಈಗ ಇದೇ ಆಸನದಲ್ಲಿ ಈಗ ನಾವು ಕಾಲನ್ನು ಪುಷ್ ಮಾಡಬೇಕು. ಕರೆಕ್ಟ್. ಈಗೇನಾಗುತ್ತೆ, ಈ ಭಾಗ ನಿಮಗೆ ಸ್ಟ್ರೆಚ್ ಆಗಬೇಕು. ಈ ಭಾಗ ಸ್ಟ್ರೆಚ್ ಆಗಬೇಕು. ಈ ಥರ ಹೋಲ್ಡ್ ಮಾಡಬೇಕು. 20 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. 1, 2, 3, 4, 5, 6, 7, 8, 10, 12, 13, 14, 16, 17, 18, 19, 20. ಈ ಥರ ಎರಡೂ ಕಾಲುಗಳನ್ನು ಮಾಡಬೇಕಾಗತ್ತೆ. ಈಗ ಎರಡನೇ ಎಕ್ಸಸೈಸ್, ಇದರಲ್ಲಿ ಬಾಲ್ ರೋಲಿಂಗ್ ಅಂತ. ನಿಮ್ಮ ಕಾಲನ್ನು ಬಾಲ್ ಮೇಲೆ ಇಡಬೇಕು, ಆಡಿಸ್ಬೇಕು. ಮುಂದೆ ಹಿಂದೆ 10 ಸರಿ ಪ್ರೆಸ್ ಮಾಡಬೇಕು. ಬಾಲನ್ನು ಪ್ರೆಸ್ ಮಾಡಬೇಕು ಮತ್ತು ರೋಲ್ ಮಾಡಬೇಕು. ಆಗ ಕಾಲಿನ ಎಲ್ಲ ಮಸಲ್ಸ್ಗಳು ರಿಲ್ಯಾಕ್ಸ್ ಆಗ್ತವೆ. ಈ ಥರ ಎರಡೂ ಕಾಲಿಗೆ ಮಾಡಬೇಕಾಗತ್ತೆ. ಈಗ ಮೂರನೇ ಎಕ್ಸಸೈಸು ಟವಲ್ ಪಿಕ್ಕಿಂಗ್ ಅಂತ. ಈಗ ನೀವು ಅದನ್ನು ಟವಲನ್ನು ಎಳ್ಕೋಬೇಕು, ಬೆರಳು ತುದಿಯಿಂದ ಆ ಥರ ಎಳ್ಕೋಬೇಕು. ಇದರಿಂದ ಕಾಲಿನ ಮಸಲ್ಸ್ಗಳು ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ. ಈಗ ನೆಕ್ಸ್ಟ್ ಎಕ್ಸಸೈಸ್, ಇದು ಆ್ಯಕ್ಚುಲಿ ಪ್ಲಾಂಟರ್ ಸ್ಟ್ರೆಚ್ ಆಗುವಂಥ ಎಕ್ಸಸೈಸ್. ನಿಮ್ಮದು ಮೇನ್ ಮಸಲ್ಸ್ ಕಡೆ ಪೇನ್ ಆಗುತ್ತಲ್ಲ, ಹಿಮ್ಮಡಿ ನೋವು, ಅದನ್ನು ರಿಲೀವ್ ಮಾಡಲಿಕ್ಕೆ ಈ ವ್ಯಾಯಾಮ ಬೇಕೇ ಬೇಕು. ಇದರಲ್ಲಿ ನೀವು ನಿಮ್ಮ ಹಿಮ್ಮಡಿ ಮೇಲೆ ಕುತ್ಕೋಬೇಕಾಗತ್ತೆ. ಹಿಮ್ಮಡಿ ಮೇಲೆ ಕುತ್ಕೋಬೇಕು ಈ ಥರ. ಮತ್ತು ಆ ಟೈಮಲ್ಲಿ ಕಾಲಿನ ಬೆರಳುಗಳು ಅದರ ಮೇಲೆ ನೀವು ಸಪೋರ್ಟ್ ತೊಗೊಂಡು ಹಿಮ್ಮಡಿ ಮೇಲೆ ಕೂತಿರ್ತೀರ. ರಿಲ್ಯಾಕ್ಸ್ ಮಾಡಬೇಕು. ಬೆನ್ನನ್ನು ಸ್ಟ್ರೈಟ್ ಇಟ್ಕೋಬೇಕು. ಉಸಿರಾಡಬೇಕು. ಒಂದು 20 ಸೆಕೆಂಡ್ಸ್. ಟೇಕ್ ಡೀಪ್ ಬ್ರೆತ್. ಈ ಥರ ಒಂದು 20 ಸೆಕೆಂಡ್ಸ್ ಇಟ್ಕೋಬೇಕು. ಈಗ ನೆಕ್ಸ್ಟ್ ಎಕ್ಸಸೈಸ್ ಕಾಫ್ ಸ್ಟ್ರೆಚ್ ಎಕ್ಸಸೈಸ್. ತುಂಬ ಇಂಪಾರ್ಟೆಂಟು. ಇದರೊಳಗೆ ನೀವು ಗೋಡೆ ಹತ್ರ ಫೇಸ್ ಮಾಡಿ, ಗೋಡೆ ಹತ್ರ ತಿರುಗಿರಬೇಕು. ಹಿಂದ್ಗಡೆ ಕಾಲನ್ನು ನೇರ ಸ್ಟ್ರೈಟ್ ಇಡಬೇಕು. ಮುಂದ್ಗಡೆ ಕಾಲು ಬೆಂಡ್ ಆಗಬೇಕು. ಹಿಂದ್ಗಡೆ ಕಾಲಲ್ಲೇ ಸ್ಟ್ರೆಚ್ ಆಗುತ್ತೆ. ಮೇನ್ ಇಂಪಾರ್ಟೆಂಟು. ಮುಂದ್ಗಡೆ ಕಾಲು ಬೆಂಡ್ ಆಗಿರಬೇಕು. ಕೈ ಕೂಡ ಸ್ಟ್ರೈಟ್ ಇರಬೇಕು. ಬೆನ್ನು ಸ್ಟ್ರೈಟ್ ಇರಬೇಕು. ಕೈ ಸ್ಟ್ರೈಟ್ ಇರಬೇಕು. ಉದ್ದ ಬೆನ್ನು ಸ್ಟ್ರೈಟ್ ಇರಬೇಕು. ಮುಂದ್ಗಡೆ ಕಾಲಿನ ಮಂಡಿ ಗೋಡೆಗೆ ಟಚ್ ಆಗಬೇಕು. ಈಗ ಹಿಂದ್ಗಡೆ ನಿಮಗೆ ಸ್ಟ್ರೆಚ್ ಫೀಲ್ ಆಗುತ್ತೆ. ಹಿಂದ್ಗಡೆ ಕಾಲಲ್ಲಿ ಅಲ್ಲಿ ಸ್ಟ್ರೆಚ್ ಆಗಬೇಕು. ಓಕೆ, ಸ್ಟಾರ್ಟ್. ಕೈ ಸ್ಟ್ರೈಟ್ ಇಟ್ಕೊಳ್ಳಿ. 1, 2, 3, 4, 5, 6, 7, 8, 9, 10. ಈ ಥರ ಟೋಟಲ್ 20 ಸೆಕೆಂಡ್ಸ್ ಮಾಡಬೇಕು. ಎಡಗಾಲು 20 ಸೆಕೆಂಡ್ಸ್, ಬಲಗಾಲು ಮಾಡಬೇಕು. ಈ ಥರ 3 ಸೆಟ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈಗ ಕೊನೆಯ ಎಕ್ಸಸೈಸ್. ಇದರಲ್ಲಿ ನೀವು ಕಾಲು ತುದಿ ಮೇಲೆ ನಿಂತ್ಕೋಬೇಕು, ಸ್ಟೆಪ್ಸ್ ಮೇಲೆ. ಮತ್ತು ಕಾಲನ್ನು ಜೋಲ್ ಬಿಡಬೇಕು. ಹಿಂದ್ಗಡೆ ಕಾಲು ಜೋತ್ ಬಿಟ್ಟಿದ್ದಾಗ ಒಂದು 10 ಸೆಕೆಂಡ್ಸ್ ಹಿಂದ್ಗಡೆ ಬಿಡಬೇಕು. 1, 2, 3, 4, 5, 6, 7, 8, 9, 10. ನೆಕ್ಸ್ಟ್ 5 ಸೆಕೆಂಡ್ಸ್ ಅಪ್. 1, 2, 3, 4, 5. ಈ ಥರ 10 ಸೆಕೆಂಡ್ಸ್ ಡೌನ್, 5 ಸೆಕೆಂಡ್ಸ್ ಅಪ್. ಈ ಥರ ಒಂದು 20 ಕೌಂಟ್ಸ್ ಮಾಡಬೇಕಾಗುತ್ತೆ ಅಷ್ಟೇ. ಥ್ಯಾಂಕ್ ಯು.